ರೇವಣ್ಣ ಜೈಲಿನಿಂದ ರಿಲೀಸ್ ಬೆನ್ನಲ್ಲೇ ಪೆನ್ ಡ್ರೈವ್ ತನಿಖೆ ಮತ್ತಷ್ಟು ಚುರುಕನ್ನ ಪಡ್ಕೊಂಡಿದೆ. ಹಾಸನದಲ್ಲಿ ಒಂದೇ ದಿನ 7 ಕಡೆಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ, ಪರಿಶೀಲನೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಪ್ರೀತಂ ಗೌಡ ಆಪ್ತರ ಮನೆ ಹಾಗೇನೆ ಕಚೇರಿಗಳಲ್ಲಿ ಶೋಧವನ್ನ ಮಾಡಿದ್ದಾರೆ. ಯಾರ್ಯಾರ ಮನೆ ಮತ್ತೆ ಕಚೇರಿಗಳ ಮೇಲೆ ದಾಳಿಯಾಗಿದೆ ಅಂದ್ರೆ ಪ್ರೀತಂ ಗೌಡ ಅತ್ಯಾಪ್ತ ಶರತ್ಗೆ ಸೇರಿದಂತ ಸ್ಥಳಗಳಲ್ಲಿ ಅಧಿಕಾರಿಗಳು ರೇಡ್ ಮಾಡಿ ಶೋಧವನ್ನ ಮಾಡಿದ್ದಾರೆ. ಪೆನ್ ಡ್ರೈವ್ ಸಂಬಂಧ ಶರತ್ ಕೈವಾಡದ ಬಗ್ಗೆ ಪರಿಶೀಲನೆಯನ್ನ ಮಾಡಿದ್ದಾರೆ. ಇನ್ನು ಪೆನ್ ಡ್ರೈವ್ ಕೇಸಲ್ಲಿ ಇವತ್ತು ಕೂಡ ಹಲವೆಡೆ ದಾಳಿಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರೀತಂ ಗೌಡ ಹೆಸರು ಕೂಡ ಕೇಳಿ ಬಂದಿತ್ತು. ಅವ್ರದ್ದು ಕೈವಾಡ ಇದೆ. ತಮ್ಮ ಆಪ್ತರ ಮೂಲಕ ಈ ಪೆನ್ ಡ್ರೈವ್ ಕೇಸಲ್ಲಿ ಅವರು ವೈರಲ್ ಮಾಡಿಸಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆಯಲ್ಲಿ ಅವರದ್ದು ಪಾತ್ರ ಇದೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ಆರೋಪಗಳ ಬೆನ್ನಲ್ಲೇ ಇದೀಗ ಪ್ರೀತಂ ಗೌಡ ಆಪ್ತರಿಗೆ ಎಸ್ಐಟಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಆಪ್ತರಿಗೆ ಸೇರಿದಂತ ಸ್ಥಳಗಳಲ್ಲಿ ಮನೆ ಹಾಗೇನೆ ಕಚೇರಿಗಳಲ್ಲಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಪೆನ್ ಡ್ರೈವ್ ಕೋಲಾಹಲ ರಾಷ್ಟ್ರಾದ್ಯಂತ ಅಷ್ಟೇ ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೋಲಾಹಲ ಎಬ್ಬಿಸಿದೆ. ಈ ಮೂಲ ಹುಡುಕೋದಕ್ಕೆ ಎಸ್ಐಟಿ ಅಧಿಕಾರಿಗಳೀಗ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಾಸನದಿಂದ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಒಟ್ಟು ಎಷ್ಟು ಸ್ಥಳಗಳಲ್ಲಿ ರೇಡ್ ಮಾಡಿದ್ದಾರೆ ಅಧಿಕಾರಿಗಳು? ಸೊ ಇವತ್ತು ಕೂಡ ರೇಡ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಏನಾದರೂ ಸಾಕ್ಷ್ಯಾಧಾರಗಳು ಸಿಕ್ಕಿದೆಯಾ ಪರಿಶೀಲನೆ ಸಂದರ್ಭದಲ್ಲಿ? ನಿನ್ನೆ ಶರ್ಮಿತಾ, ನಿನ್ನೆ ಪ್ರೀತಂ ಗೌಡ್ರ ಅತ್ಯಾಪ್ತರ ಮನೆ ಮೇಲೆ ಈಗ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿರ್ತಕ್ಕಂಥ ಎಲ್ಲರೂ ಕೂಡ ಅಚ್ಚರಿ ಮೂಡಿಸಿರ್ತಕ್ಕಂಥ ವಿಚಾರ. ಮೊನ್ನೆ ಅಷ್ಟೇ ಪ್ರೀತಂ ಗೌಡ್ರ ಇಬ್ಬರ ಮನೆ ಮೇಲೆ ಶೋಧವನ್ನು ನಡೆಸಿ ಅವರಿಬ್ಬರನ್ನು ಕೂಡ ಬಂಧನವನ್ನು ಕೂಡ ಮಾಡಿ ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಎಸ್ಐಟಿ ಮಾಡಿತ್ತು. ಅವರಿಗೂ ಕೂಡ ನಿರೀಕ್ಷಣಾ ಜಾಮೀನು ಕೂಡ ಈಗ ವಜಾ ಆಗಿರ್ತಕ್ಕಂಥ ನಾವೀಗ ಏನ್ ಕಾಣ್ತಿದ್ದೇವೆ. ಅದರ ಬೆನ್ನಲ್ಲೇ ನಿನ್ನೆ ಅಷ್ಟೇ 8 ಕಡೆ, ಹಾಸನ ಜಿಲ್ಲೆಯ 8 ಕಡೆ ಪ್ರೀತಂ ಗೌಡ್ರ ಆಪ್ತರಾಗಿರ್ತಕ್ಕಂಥ 6 ಕಡೆಗಳಲ್ಲಿ ಈಗ ಎಸ್ಐಟಿ ತಂಡ ಶೋಧವನ್ನು ನಡೆಸಿದೆ. ತೀರಾ ಅತ್ಯಾಪ್ತ ಅಂತ ಹೇಳುವಂತ ಕ್ವಾಲಿಟಿ ಬಾರ್ನ ಶರತ್ ಆಗಿರ್ಬೋದು, ವಲ್ಲಭಾಯಿ ರೋಡ್ ಪುರೀತ್ ಆಗಿರ್ಬೋದು, ಮತ್ತು ಕೃಷ್ಣ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಕಿರಣ್ ರವರ ಮನೆ ಮೇಲೆ ಮತ್ತು ಕಚೇರಿಗಳ ಮೇಲೆ ಈಗ ದಾಳಿ ನಡೆಸಿರ್ತಕ್ಕಂಥದ್ದು ಭಾರಿ ಅಚ್ಚರಿಯನ್ನ ಮತ್ತು ಕುತೂಹಲವನ್ನ ಹಾಸನದಲ್ಲಿ ಮೂಡಿಸ್ತಿರ್ತಕ್ಕಂಥ ವಿಚಾರ. ಚುನಾವಣಾ ಸಂದರ್ಭದಲ್ಲಿ ಏನು ಹಾಸನದಲ್ಲಿ ಚರ್ಚೆಗಳು ನಡೀತಾ ಇತ್ತು, ಇದರ ಹಿಂದಿನಲ್ಲಿ ಪ್ರೀತಂ ಗೌಡ್ರು ಈ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ಅದರ ಹಿನ್ನೆಲೆಯಲ್ಲಿ ಈಗ ಈ ರೀತಿಯಾದಂತಹ ವಿಡಿಯೋಗಳು ಹರಿದಾಡ್ತಿರ್ಬೋದು ಎಂಬಂತಹ ಅನುಮಾನ ಎಲ್ಲರಲ್ಲೂ ಏನು ಕಾಡ್ತಾ ಇತ್ತು. ಇದಕ್ಕೆ ಈಗ ಎಸ್ಐಟಿ ಅಧಿಕಾರಿಗಳು ಒಂದಷ್ಟು ಇಂಬು ನೀಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ವಕೀಲ ದೇವರಾಜೇಗೌಡ ಎಂದರೆ ಇವರು ಕೂಡ ಒಂದಷ್ಟು ಆರೋಪಗಳನ್ನ ಸರ್ಕಾರದ ವಿರುದ್ಧ ಮಾಡಿದ್ದು. ಡಿಕೆ ಶಿವಕುಮಾರ್ ಅವರ ಇದಕ್ಕೆ ನೇರ ಕಾರಣ. ಪೆನ್ ಡ್ರೈವ್ ಮತ್ತು ವಿಡಿಯೋಗಳ ಹರಿದಾಡುವಿಕೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಇರೋದ್ರಿಂದನೇ ಇವೆಲ್ಲ ವಿಚಾರಗಳು ಹೊರಗಡೆ ಬಂದಿರತಕ್ಕಂಥದ್ದು. ಮಹಿಳೆಯರ ಮಾನಹಾನಿಯನ್ನು ಕೂಡ ಡಿಕೆ ಶಿವಕುಮಾರ್ ಇಂದನೇ ಆಗಿರ್ತಕ್ಕಂಥ ವಿಚಾರವನ್ನ, ಗಂಭೀರ ಆರೋಪವನ್ನ ವಕೀಲ ದೇವರಾಜೇಗೌಡರು ಮಾಡಿದ್ರು. ಆದ್ರೆ ಅವರ ಮನೆ ಮೇಲೂ ಕೂಡ ನಿನ್ನೆ ಇದೀಗ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಕೆಲವು ಮಾಹಿತಿಗಳನ್ನ ಕಲೆ ಹಾಕಿದ್ದು ಮತ್ತು ಕೆಲ ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಎಂಬಂತಹ ಮಾಹಿತಿ ಈಗ ಲಭ್ಯ ಆಗ್ತಿರ್ತಕ್ಕಂಥದ್ದು. ಅದಲ್ಲದೆ ಕೂಡ ಆ ಪೆನ್ ಡ್ರೈವ್ ನ ಆರೋಪಿ ಎಂಬಂತಹ ನಿಟ್ಟಿನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣನ ಚುನಾವಣಾ ಏಜೆಂಟ್ ಆಗಿರ್ತಕ್ಕಂತಹ ಪೂರ್ಣಚಂದ್ರ ತೇಜಸ್ವಿ ಎಂಬಂತವರು ಏಪ್ರಿಲ್ 22ನೇ ತಾರೀಕಿನಂದೇ ಒಂದು ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡಿದ್ರು. ಹಾಸನದ ಸೆಂಟ್ ಠಾಣೆಯಲ್ಲಿ ಸಿಆರ್ ನಂಬರ್ 33 ಅಡಿನಲ್ಲಿ ನವೀನ್ ಗೌಡ ಎಂಬಂತವರ ಮೇಲೆ ಮತ್ತು ಉಳಿದ 4 ಜನ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನು ಏನು ಲಾಡ್ಜ್ ಮಾಡಿದ್ರು. ಅದರಲ್ಲಿರ್ತಕ್ಕಂಥ ಪ್ರಮುಖ ಆರೋಪಿ ನವೀನ್ ಗೌಡ ಮನೆ ಮೇಲೂ ಕೂಡ ಈಗ ದಾಳಿ ನಡೆದಿದೆ ಎಂಬಂತಹ ಮಾಹಿತಿ ಲಭ್ಯ ಆಗ್ತದೆ. ಅದರಲ್ಲಿರ್ತಕ್ಕಂಥ ಚೇತನ್ ಎಂಬವರ ಮನೆ ಮೇಲೂ ಕೂಡ ಈಗ ದಾಳಿ ನಡೆದಿರ್ತಕ್ಕಂಥದ್ದು. ಒಟ್ಟಾರೆ ಈ ಒಂದು ಪೆನ್ ಡ್ರೈವ್ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕುಖ್ಯಾತಿಯನ್ನು ಪಡೆದುಕೊಂಡಿತ್ತು, ಇದೀಗ ಒಂದು ಆಯಾಮವನ್ನು ಬದಲಿಸಿಕೊಂಡು ಮತ್ತೊಂದು ಆಯಾಮ ಅಂದ್ರೆ ಕಾಂಗ್ರೆಸ್ ಅನ್ನ ಗುರಿ ಮಾಡಿ ಈಗ ಆರೋಪಗಳು ಕೇಳಿಬಂದಿತ್ತು. ಆದ್ರೆ ಈಗ ಬಿಜೆಪಿಯ ಕೊಳ್ಳಿಗೂ ಕೂಡ ಈ ಒಂದು ಪೆನ್ ಡ್ರೈವ್ ನ ಪ್ರಕರಣ ಅಂಟಿಕೊಂಡಿರ್ತಕ್ಕಂಥ. ಮುಂದೆ ಎಸ್ಐಟಿ ತನಿಖೆ ನಂತರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಆಯಾಮಗಳನ್ನ ಬದಲಾಯಿಸಿಕೊಳ್ಳುತ್ತೆ ಎಂಬುದನ್ನು ನಾವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ, ತಮ್ಮೆಲ್ಲ ಇನ್ಫಾರ್ಮೇಶನ್